ಎಸ್, ಈಗ ನಾವು ಬಹಳ ಪ್ರಮುಖವಾಗಿ ನಮ್ಮ RCB ಟಾಸ್ ವಿನ್ ಆಗಿ ಅಂದರೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬೌಲಿಂಗ್ ಓಪನಿಂಗ್ ಯಾರಪ್ಪ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ ಸಹಜವಾಗಿ. ಬಟ್ ಡಫಿ ಮಾಡ್ಬೋದು, ಇಲ್ಲ ಅಂತ ಅಂದರೆ ಭುವನೇಶ್ವರ್ ಕುಮಾರ್ ಮಾಡ್ಬೋದು. ಭುವನೇಶ್ವರ್ ಅಂತ ಬಂದಾಗ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಬೌಲರ್. ನಾನು ಈಗಾಗಲೇ ಯಾವುದೊಂದು ಪ್ರೋಗ್ರಾಮ್ ನೋಡುವಾಗ ಅಲ್ಲೂ ಕೂಡ ಅಂಥ ಕ್ವಶನ್ಗಳು ಬರ್ತಾನೆ ಇರ್ತವೆ. ಅಂದರೆ ಇಷ್ಟು ವರ್ಷ ಆದರೂ ಕೂಡ ಭುವನೇಶ್ವರ್ ಅದೇ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ, ಅದೇ ವಿಕೆಟ್ ಟೇಕರ್ ಕೂಡ. ಹೆಂಗೆ ಅವರನ್ನು ನೋಡ್ತೀರಿ ಅಂತ? ಇಲ್ಲ, ಈಗ ಎಲ್ಲ ಹೆಂಗಾಗಿದೆ ಅಂದರೆ ಸ್ಟಾರ್ಟಿಂಗು ಸ್ವಿಂಗ್ ಅನ್ನೋದು ಒಂದು ಕಾಲ ಶುರುವಾಯಿತು. ಆ ಟೈಮಲ್ಲಿ ಹೆಂಗೆ ಬಂದರು ಭುವನೇಶ್ವರ್ ಅಂದರೆ ಫಿನಿಕ್ಸ್ ಥರ ಬಂದರು. ಸೊ ಇವಾಗಲೂ ಅಷ್ಟೇ ಭುವನೇಶ್ವರ್ ಏನಕ್ಕೆ ಅಂದರೆ ಸ್ವಿಂಕಿಂಗ್ ಅಂತ ಕರಿತೀವಿ. ಈಗ ಎಷ್ಟೋ ಜನರಿಗೆ ಕನಸು ಒಂದು ಪಾದಾರ್ಪಣೆ ಇಂಡಿಯಾ ಟೀಮ್ಗೆ ಏನಾದರೂ ಆದಾಗ ನೀಟಾಗಿ ಓಪನ್ ಮಾಡಬೇಕು ಅಂತ. ಪಾಕಿಸ್ತಾನ ಅಪೋಸಿಟ್ ಅವರು ಎಂಟ್ರಿ ಕೊಡ್ತಾರೆ, ದ ವೆರಿ ಫಸ್ಟ್ ಬಾಲ್ ವಿಕೆಟ್ ಇಲ್ಲಿ ಇದ್ರೆ ಅಲ್ಲಿ ಹಾಕ್ತಾರೆ, ಬ್ಯಾಟ್ಸ್ಮನ್ ನೀಟಾಗಿ ಬೀಟ್ ಮಾಡ್ತಾರೆ, ಅಲ್ಲಿಂದ ಬಂದು ಹೊಡಿತೀವಿ. ಎಂತ ಡ್ರೀಮ್ ಡೆಬ್ಯೂ ಅದು. ಎಷ್ಟೋ ಲಕ್ಷಾಂತರ ಅಭಿಮಾನಿಗಳ ಕನಸು ಅದು, ಆ ಥರ ಡೆಬ್ಯೂ ಸಿಗಬೇಕು ಅಂತ. ಆ ಬಾಲ್ ಬೀಟು ಅಂತ ಬಿಡ್ತಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಸ್ವಿಂಗ್ ಆಗಿ. ಸೊ ಆ ಥರ ಸ್ವಿಂಕಿಂಗ್ ಅಂತ ಕರಿತೀವಿ. ಅಂಡ್ ಚಿನ್ನಸ್ವಾಮಿಗೆ ಹೇಳಿ ಮಾಡಿಸಿದ್ದ ಪ್ಲೇಯರು ಭುವನೇಶ್ವರ್. ಮಧ್ಯದಲ್ಲಿ ಸ್ವಲ್ಪ ಬಿಟ್ಟರು, ಮುಂಚೆ ಕೂಡ ಭುವನೇಶ್ವರ್ RCB ಗೆ ಆಡಿದ್ದಾರೆ. ಸೊ ಮಧ್ಯದಲ್ಲಿ ಬಿಟ್ಟಿದ್ರು. ಆಮೇಲೆ DK ಎಲ್ಲ ಬಂದಾಗ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ನಮಗೆ 150 160 ಅಲ್ಲಿ ಹಾಕೋರ್ ಬೇಕಿಲ್ಲ, ನಮ್ಗೆ ಸ್ಪೀಡಾಗಿ ಹಾಕೋರ್ ಬೇಕಿಲ್ಲ, ಲೈನು ಲೆಂತು ನೀಟಾಗಿ ಹಾಕಬೇಕು ಅಂಡ್ ಸ್ವಿಂಗ್ ಮಾಡಬೇಕು, ಈ ಥರದ್ದು. ಸೊ ಹಾಗಾಗಿ ಭುವನೇಶ್ವರ್ ಕುಮಾರ್ ಹೇಳಿ ಮಾಡಿಸಿದ್ದ ಬೌಲರ್ ಚಿನ್ನಸ್ವಾಮಿಗೆ. ಸೊ ಹಾಗಾಗಿ ಡೌಟೇ ಬೇಡ, ಫಸ್ಟ್ ಓವರ್ ಹಾಕ್ಸ್ತಾರೆ ಭುವನೇಶ್ವರ್ ಕೈ. ಸರ್, ಈಗ SRH ಅಂತ ಬಂದಾಗ ಹೊಡಿಬೇಡಿ ಸರ್, ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಥವಾ 10 ರನ್ನಿಗೆ ಆಲ್ಔಟ್ ಆಗಲಿ, 20 ರನ್ನಿಗೆ ಆಲ್ಔಟ್ ಆಗಲಿ, ಡೋಂಟ್ ಕೇರ್ ಆ್ಯಟಿಟ್ಯೂಡ್ ಅವ್ರದ್ದು. ಸೊ ಹೆಂಗೆ ನೋಡ್ತೀರಿ SRH ಟೀಮ್ನ? ಈಗ ಫಸ್ಟ್ ಓಪನಿಂಗ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. SRH ನಾವು ಹೇಳ್ದಂಗೆ ಪ್ರತಿಯೊಬ್ರು ಪಿಂಚ್ ಹಿಟ್ಟರು, ಪ್ರತಿಯೊಬ್ರು ಒಂದೇ ಇನ್ನೇನು ಆಗೇ ಹೋಯ್ತಾನೋ, ಪ್ರಪಂಚ ಮುಗ್ದೇ ಹೋಯ್ತಾನೋ ಅನ್ನೋ ಥರ ಆಡ್ತಾರೆ ಪ್ರತಿಯೊಬ್ರು. ಹೌದು. ಸೊ ಆಗ ಒಂದು ದೃಷ್ಟಿ ಇರೋದ್ರಿಂದ 5, 6ನೇ ಓವರ್ ತನಕ, 7ನೇ ಓವರ್ ತನಕ ಸಿಕ್ಕಾಪಟ್ಟೆ ಚೆನ್ನಾಗಿ. ಅಲ್ಲೂ ಫಸ್ಟ್ ಟಾಪ್ 4, 5 ಸಿಕ್ಕಾಪಟ್ಟೆ ಒಂದು 200 ಸ್ಟ್ರೈಕ್ ರೇಟಲ್ಲಿ ಆಡೋ ಟೀಮ್ ಅದು. ಸೊ ಹಂಗೆ ಆಡೋದ್ರಿಂದ ಎಲ್ಲಿದೆ ಅವ್ರನ್ನ ಫಾಕ್ಸ್ ಮಾಡಬೇಕು, ಲೈನ್ ಆ್ಯಂಡ್ ಲೆಂತ್ ಆ ಥರ ಫಾಕ್ಸ್ ಮಾಡಬೇಕು. ಅವ್ರನ್ನ ಕಟ್ ಹಾಕೋಕ್ಕಾಗಲ್ಲ, ವಿಕೆಟ್ ತೆಗಿಬೇಕು. ವಿಕೆಟ್ ತೆಗೆದ್ರೆ ಮಾತ್ರ ಅವ್ರ ರನ್ ರೇಟು ಕಮ್ಮಿ ಆಗುತ್ತೆ. ಆರ್ 200ಕ್ಕಿಂತ ಕಮ್ಮಿ, 200ಕ್ಕಿಂತ ಕಮ್ಮಿ ಇಡ್ಬೋದು ಅವ್ರ ಟೋಟಲ್ನ. ಸೊ ಹಾಗಿರೋದ್ರಿಂದ ಎಲ್ಲಾರ್ದು ಟಾಸ್ಕ್ ಕಟ್ಔಟ್ ಅಂತಾರಲ್ಲ, ಆ ಥರ ಪ್ರತಿಯೊಬ್ಬರು ಹೇಗೆ ಫಾಕ್ಸ್ ಮಾಡ್ಬೋದು ಅನ್ನೋದೇ ನೋಡ್ತಾ ಇರ್ತಾರೆ. ನನ್ನ ಪ್ರಕಾರ ಭುವನೇಶ್ವರ್ ಕುಮಾರ್ ನಮ್ಮ ಸರ್ ಹೇಳ್ದಂಗೆ ಹಿ ಈಸ್ ಮೇಡ್ ರೈಟ್ ಫಾರ್ ದಿಸ್. ಶುರುನಲ್ಲೂ ಮಾಡಕ್ ಬರುತ್ತೆ ಅವ್ರಿಗೆ, ಡೆತ್ತಲ್ಲೂ ಮಾಡಕ್ ಬರುತ್ತೆ. ಸೊ ಅವರು ಹಿ ಇಸ್ ಮೇಡ್ ಫಾರ್ ದಿಸ್. ಸೊ ಅವ್ರದ್ದು ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಸುಯೇಶ್ ಶರ್ಮಾ ಅವರ ಒಂದು ಗೈಲ್, ಅವರು ಮಾಡೋ ಒಂದು ಬೌಲಿಂಗ್ ಸ್ಟೈಲ್ ಆಗಲಿ, ಅವರು ಲೆಗ್ ಸ್ಪಿನ್ನರು ಗೂಗ್ಲಿ ವಿಪರೀತ ಮ್ಯಾಟರ್ ಆಗತ್ತೆ. ಅವರಿಬ್ರದ್ದು ಮೇನು. ಅವ್ರ ಜೊತೆ ನಮ್ಮ ಕೃಣಾಲ್ ಪಾಂಡ್ಯದು ಅವ್ರದ್ದು ಒಂದು ಫಾಕ್ಸ್ ಅಂತರ. ಈಗ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶಾನ್ಗೆ ವರ್ಲ್ಡ್ ಕಪ್ ನಲ್ಲಿ ಬೇರೆ ಬೇರೆ ಟೀಮ್ಗಳು ಒಂದು ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು, ಆಫ್ ಸ್ಪಿನ್ನರ್ಗಳನ್ನ ಹಾಕ್ಸೋದು ಅಂತ. ಕರೆಕ್ಟ್. ಯಾರಿದ್ದಾರೆ ಸರ್ ನಮ್ಮ RCB? ಯಾರು ಇಲ್ಲ, ಇವಾಗ ಯಾರು ಇಲ್ಲ. ಇನ್ಫ್ಯಾಕ್ಟ್ ನಾವು ಅದನ್ನೇ ನೋಡ್ತಾ ಇದ್ದಿದ್ದು, ಪೂರ್ತಿ ವರ್ಲ್ಡ್ ಕಪ್ ಚೇಂಜ್ ಆಗಿದ್ದೆ ಫಸ್ಟ್ 6 overs ಅಲ್ಲಿ ಎಷ್ಟೋ ಮ್ಯಾಚು. ಸೊ ಆ ಫಸ್ಟ್ 6 overs ಯಾಕೆ ಬದಲಾಯಿತು ಅಂತಂದ್ರೆ ಎಲ್ಲರೂ ಆಫ್ ಸ್ಪಿನ್ನರ್ ತಗೊಂಬಂದು ಫಸ್ಟ್ ಓವರ್ಸ್ ಮಾಡ್ತಾ ಇದ್ರು. ಏನು ಬೌಲಿಂಗೇ ಕಮ್ಮಿ ಮಾಡೋ ನಮ್ಮ ಸೌತ್ ಆಫ್ರಿಕಾ ಕ್ಯಾಪ್ಟನ್ ಅವರು ಹೆಸರೇನು ಅವರಿಂದ ಹಿಡಿದು ಯಾರ್ಯಾರು ಸುಮ್ಮನೆ ಸುಮಾರಾಗಿ ಓಪನಿಂಗ್ ಆಫ್ ಸ್ಪಿನ್ ಬರುತ್ತೋ ಅವರೆಲ್ಲ ಬಂದು ವ್ಯತ್ಯಾಸ. ಪಾಕಿಸ್ತಾನ ಕ್ಯಾಪ್ಟನ್ ಕೂಡ ಬೌಲಿಂಗ್ ಮಾಡಿದ್ರು. ಎಕ್ಸಾಕ್ಟ್ಲಿ, ವ್ಯತ್ಯಾಸ ಮಾಡಿದ್ರು. ಹಿ ಆಲ್ಸೋ ಮೇಡ್ ಎ ಡಿಫರೆನ್ಸ್. ಸೊ ಹಂಗಿರೋದ್ರಿಂದ, ಆ ಒಂದು ಮಟ್ಟಿಗೆ ಇರೋದ್ರಿಂದ ಅದೊಂದು ಇಲ್ಲ. ಸೊ ದಟ್ ಈಸ್ ಅ ಬಿಗ್ ಡಿಫರೆನ್ಸ್ ಫಾರ್ ದಿಸ್ ಸ್ಟಾರ್ಟ್. ಬೇರೆ IPL ಟೀಮ್ಸ್ ಏನೇನ್ ಮಾಡ್ತಾರೆ ಅದನ್ನೇ ಅವರು ಕಂಡುಹಿಡಿತಾರೆ ಅಥವಾ ಅದನ್ನ ಮುಂದುವರಿಸ್ತಾರೆ ಅನ್ನೋದು ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಗೋಯಿಂಗ್ ಫಾರ್ವರ್ಡ್. ಬಟ್ ಅಭಿಷೇಕ್ ಶರ್ಮನ ಕಟ್ ಹಾಕಕ್ಕೆ ಏನ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಅಂತೂ ಎಲ್ಲ ಟೀಮ್ಗಳಿಗೆ ಸಿಕ್ಕಿದೆ ಸರ್. ಅಂದ್ರೆ ಅವರು ಆಸ್ ಆಫ್ ನೌ ಕೊನೆ ಪಂದ್ಯ ಮಾತ್ರ ಚೆನ್ನಾಗಿ ಆಡಿದ್ರು. ಅವ್ರಿಗೆ ಫಾರ್ಮ್ನಲ್ಲಿ ಬರಕ್ ಬಿಡಬಾರ್ದು. ಈಗ ಅವ್ರಿಗೆ ಫಾರ್ಮ್ನಲ್ಲಿ ಬರಕ್ ಬಿಡಬಾರ್ದು. ದ ಬೆಸ್ಟ್ ಡೆಲಿವರೀಸ್, ಯಾವ ಬೆಸ್ಟ್ ಡೆಲಿವರೀಸ್ ನಾವು ಇಟ್ಕೊಂಡಿದೀವಿ ಅದನ್ನ ಶುರುನಲ್ಲೇ ಮಾಡಿ 1-2 ವಿಕೆಟ್ ತೆಗೆದ್ರೆ ಇಟ್ ಕ್ಯಾನ್ ಮೇಕ್ ಎ ಡಿಫರೆನ್ಸ್. ಎಸ್ ಸರ್, ಫೈನಲಿ ಎಷ್ಟು ಸ್ಕೋರ್ ನೋಡ್ತಾ ಇದೀರಿ? ಟಾರ್ಗೆಟ್ ಎಷ್ಟು ನೋಡ್ತಾ ಇದ್ದೀರಾ? 200, ಸುಮ್ಮನೆ ಏನಿಲ್ಲ ಅಂದ್ರೂ 200. ಇವಾಗ ಪಂಜಾಬ್ ಕಿಂಗ್ಸ್ಗೆ ನಾವು ಸೆಮಿ ಇದು ಕ್ವಾರ್ಟರ್ ಫೈನಲ್ ಇದರ ನಾಕ್ಔಟ್ ನಲ್ಲಿ 100 ಕಾಲ್ಔಟ್ ಮಾಡ್ಬಿಟ್ವಿ ಪಂಜಾಬ್ಗೆ. ಆರಾಮಾಗಿದ್ವಿ. ಆ ತರ ಸಿನಾರಿಯೋಸ್ ವೆರಿ ರೇರ್. ಅದ್ಬಿಟ್ಟು ನಾರ್ಮಲ್ ಮ್ಯಾಚ್ ನಲ್ಲಿ ಮಿನಿಮಮ್ 200 ಹೊಡಿತಾರೆ. ನಮ್ದು ಒಂದು 18 ಓವರಲ್ಲಿ ನಾವು ಹೊಡಿತೀವಿ ಅನ್ಸುತ್ತೆ. ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡಿತಾರೆ ಕ್ವಿಕ್ ಆಗಿ? 200. ವಿರಾಟ್ ಕೊಹ್ಲಿ 200. ಇಡೀ ಟೋಟಲ್ ಸ್ಕೋರ್ 200. ಓಕೆ, ಎಷ್ಟು ಟಾರ್ಗೆಟ್? ಅದೇ ಮ್ಯಾಜಿಕ್ ನಂಬರ್ ರೀಚ್ ಆಗಬಾರ್ದು ಅಂತ ಅಷ್ಟೇ. 200 ರೀಚ್ ಆಗಬಾರ್ದು. 198 ಬಂದು ಪರವಾಗಿಲ್ಲ, ಅದೊಂದು ಮ್ಯಾಜಿಕ್ ನಂಬರ್ ಅಂತ ಇರುತ್ತೆ. 200 ಅಂದಿದ ತಕ್ಷಣ ಸ್ಟ್ರೈಟ್ ಅವೇ ಪ್ರೆಷರ್ ಬೀಳುತ್ತೆ ಬೋರ್ಡ್ ನೋಡಿ. ಅದೇ 198 ಇದ್ರೆ ಬಿಡು ಪರವಾಗಿಲ್ಲ ಅನ್ನೋ ಥರ. ಸೊ 200 ಒಳಗಡೆ 200 ಮ್ಯಾಜಿಕ್ ನಂಬರ್ ಅಲ್ವಾ?
ಎಸ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ರಿಗೂ ಕೂಡ. ವೀಕ್ಷಕರೇ, ಟಾಸ್ ಗೆದ್ದಂಥ ನಮ್ಮ RCB ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ನೋಡೋಣ ಹೆಂಗಿರುತ್ತೆ ಮ್ಯಾಚ್. ಎಲ್ಲರೂ ಕೂಡ ಮ್ಯಾಚ್ ಎಂಜಾಯ್ ಮಾಡಿ. ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.